ಹೊಯ್ಸಳೇಶ್ವರ ದೇವಾಲಯ ಹಳೇಬೀಡು. ಕರ್ನಾಟಕದಲ್ಲಿ ಈ ಹೆಸರು ಕೇಳದೇ ಇರೋರು ಇರಲ್ಲ ಬಿಡಿ. ನೀವೆಲ್ಲರೂ ಈ ಊರಿನ ಬಗ್ಗೆ ಕೇಳೇ ಇರ್ತೀರಾ. ಈ ಊರು ಹೊಯ್ಸಳ ಸಾಮ್ರಾಜ್ಯ ಕಟ್ಟಿದ ದೇವಸ್ಥಾನಗಳಿಂದ ಪ್ರಚಲಿತ. ಜನರು ಹಳೇಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯದ ಬಗ್ಗೆ ಕೇಳಿರ್ತಾರೆ. ಆದರೆ ಈ ಹೊಯ್ಸಳೇಶ್ವರ ದೇವಾಲಯದ ಹುಟ್ಟಿನ ಚರಿತ್ರೆ ಅಷ್ಟು ಗೊತ್ತಿರಲ್ಲ. ಈಗ ನಾವು ಅದರ ಬಗ್ಗೆ ತಿಳಿಯೋಣ. ಹಳೇಬೀಡು ಇದರ ಮೊದಲನೆಯ ಹೆಸರು ದ್ವಾರಸಮುದ್ರ ಅಂತ. ಇದು ಹೊಯ್ಸಳ ಸಾಮ್ರಾಜ್ಯದ ಅದ್ದೂರಿ ರಾಜಧಾನಿ. ಆ ಕಾಲದಲ್ಲಿ ಆಳುತ್ತಿದ್ದ ರಾಜ ವಿಷ್ಣುವರ್ಧನ. ಮಹಾನ್ ಧೈರ್ಯಶಾಲಿ, ಕಲಾಪ್ರಿಯ, ದೈವಭಕ್ತನಾಗಿದ್ದ. ಒಂದು ರಾತ್ರಿ ರಾಜನಿಗೆ ವಿಚಿತ್ರವಾದ ಕನಸು ಬಿದ್ದಿತು. ಒಂದು ಭವ್ಯವಾದ ದೇವಾಲಯ, 1000 ಕಂಬಗಳು, ಪ್ರತಿಯೊಂದು ಕಂಬದಲ್ಲೂ ನೃತ್ಯ ಮಾಡುವ ದೇವತೆಗಳು, ಯುದ್ಧ ಮಾಡುವ ವೀರರು, ಓಡುವ ಕುದುರೆಗಳು, ಹಾರಿಹೋಗುವ ಹಕ್ಕಿಗಳು. ಕಲ್ಲು ಅಲ್ಲ, ಜೀವಂತ ಲೋಕವೇ ಅಲ್ಲಿ ಕೆತ್ತನೆಯಾಗಿತ್ತು. ಆ ದೇವಾಲಯದ ಮಧ್ಯದಲ್ಲಿ ಭಗವಂತ ಶಿವ ನಿಂತಿದ್ದರು. ಕನಸಿನಲ್ಲಿ ರಾಜನಿಗೆ ಶಿವ ಹೀಗೆ ಹೇಳಿದ್ರು: ನನಗಾಗಿ ಭೂಮಿಯ ಮೇಲೆ ಸ್ವರ್ಗದಂತೆ ಒಂದು ದೇವಾಲಯ ಕಟ್ಟಿಸು. ಕಲ್ಲುಗಳಲ್ಲಿ ಜೀವ ತುಂಬುವ ಕಲಾವಿದರು ನಿನ್ನ ರಾಜ್ಯದಲ್ಲಿದ್ದಾರೆ. ಬೆವರು ತೆದ್ದ ರಾಜನು ಬೆಳಿಗ್ಗೆಲೇ ರಾಜ್ಯದ ಅತ್ಯುತ್ತಮ ಶಿಲ್ಪಿಗಳನ್ನೂ ಕರೆಸಿಕೊಂಡ. ಎಲ್ಲರ ಸಮ್ಮುಖದಲ್ಲಿ ನಡೆದುದರ ಬಗ್ಗೆ ರಾಜನು ಹೇಳಿದ. ಒಬ್ಬ ವೃದ್ಧ ಶಿಲ್ಪಿ ಮುಂದೆ ಬಂದು ಹೇಳಿದ: ಮಹಾರಾಜ, ನಾವು ಕಲ್ಲಿನಲ್ಲಿ ಪ್ರಾಣ ತುಂಬುತ್ತೇವೆ. ಆದರೆ ಒಂದು ಮಾತು, ಈ ದೇವಾಲಯವು ನಮ್ಮ ಬದುಕಿನ ಸಂಪೂರ್ಣ ಸಮರ್ಪಣೆ ಬೇಕು. ರಾಜನು ಒಪ್ಪಿದ. ಹೀಗೆ ಆರಂಭವಾಯಿತು ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ. ಈ ದೇವಾಲಯದ ನಿರ್ಮಾಣಕ್ಕೆ ಕಪ್ಪು ಮೃದುವಾದ ಕಲ್ಲು, ಅಂದರೆ ಸೋಪ್ ಸ್ಟೋನ್ ತರಿಸಲಾಯಿತು. ಅದು ಮೃದುವಾಗಿದ್ದರಿಂದ ಸೂಕ್ಷ್ಮ ಕೆತ್ತನೆ ಮಾಡಲು ಅನುಕೂಲ. ವರ್ಷಗಳು ಕಳೆದವು, ದಶಕಗಳೇ ಹೋದವು. ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಕಥೆಗಳು, ಆನೆಯ ಸರಕಳಿ, ಕುದುರೆಗಳ ಸರಕಳಿ, ಸಿಂಹಗಳು, ಹಂಸಗಳು, ಒಂದರ ಮೇಲೆ ಒಂದು ಪದರವಾಗಿ ಕೆತ್ತನೆ. ಒಂದು ಯುವಶಿಲ್ಪಿ ಪ್ರತಿದಿನ ಒಂದೇ ಮೂರ್ತಿಯನ್ನು ಕೆತ್ತುತ್ತಿದ್ದ. ದೇವಾಲಯ ಇನ್ನೂ ಪೂರ್ಣವಾಗದೇ ಇರುವಾಗ ಉತ್ತರದಿಂದ ದಾಳಿ ಬಂತು. ಶತ್ರುಗಳು ದ್ವಾರಸಮುದ್ರವನ್ನು ಆಕ್ರಮಿಸಿದರು. ನಗರ ಹಾಳಾಯಿತು. ಜನರು ಓಡಿಹೋದರು. ರಾಜಧಾನಿ ಬತ್ತಿತು. ಆ ದಿನದಿಂದ ಆ ಊರು ಹಳೇಬೀಡು, ಹಾಳಾದ ಬೀಡು ಎಂದು ಕರೆಯಲಾಯಿತು. ಆದರೆ ದೇವಾಲಯ? ಅದು ಇನ್ನೂ ನಿಂತೇ ಇತ್ತು. ಗಾಯಗಳಿದ್ದರೂ, ಮುರಿದ ಮೂರ್ತಿಗಳಿದ್ದರೂ, ಅದರ ಗೋಡೆಗಳ ಮೇಲೆ ಕೆತ್ತಿದ ಕಥೆಗಳು ಇನ್ನೂ ಉಸಿರಾಡುತ್ತಿದ್ದವು. ಇಂದು ಯಾರಾದರೂ ಹಳೇಬೀಡು ದೇವಾಲಯಕ್ಕೆ ಹೋದರೆ, ಆ ಕಲ್ಲುಗಳನ್ನು ಗಮನವಾಗಿ ನೋಡಿದರೆ, ಅಲ್ಲಿ ನೃತ್ಯ ನಿಲ್ಲಿಸದ ದೇವತೆಗಳು, ಯುದ್ಧ ನಿಲ್ಲಿಸದ ವೀರರು, ಸಂಗೀತ ನಿಲ್ಲಿಸದ ಗಂಧರ್ವರೂ ಕಾಣಿಸುತ್ತಾರೆ. ಹೇಳುತ್ತಾರೆ, ಆ ದೇವಾಲಯದ ಕಲ್ಲುಗಳು ಎಲ್ಲವನ್ನೂ ನೆನಪಿಟ್ಟಿವೆ. ರಾಜನ ಕನಸು, ಶಿಲ್ಪಿಗಳ ಶ್ರಮ, ನಗರಿಯ ಮಹಿಮೆ, ಅದರ ಪತನ. ಆದ್ದರಿಂದ ಹಳೇಬೀಡು ದೇವಾಲಯ ಕೇವಲ ಕಲ್ಲಲ್ಲ, ಅದು ಕಾಲದ ಹೃದಯದಲ್ಲಿ ಕೆತ್ತಿದ ಕಥೆ. ಈಗಲೂ ಈ ದೇವಾಲಯವನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುತ್ತಿರುತ್ತಾರೆ. ಇದು ಹಳೇಬೀಡು ದೇವಾಲಯದ ಚರಿತ್ರೆ. ಫಾಲೋ ಮತ್ತು ಶೇರ್ ಮಾಡುವ ಮೂಲಕ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ.